ಮರಣಾಥ ಕರ್ತನಲ್ಲಿ ಪ್ರಿಯರೇ, ಈ ಬೆಳೆ ನಾವು ಮಹಿಮೆ ಹೊಂದಲಿ. ಯೇಸು ಕ್ರಿಸ್ತನ ಆಶೀರ್ವಾದಗಳು ನಮ್ಮೊಂದಿಗೆ ಇರಲಿ. ಆಮೇನ್. ಪ್ರಿಯರೇ, ದೇವರ ಮಹಾಕೃಪೆಯಿಂದ ಮತ್ತೊಮ್ಮೆ ದೇವರ ಸನ್ನಿಧಾನದಲ್ಲಿ ನಾವೆಲ್ಲ ಕೂಡ ಸೇರಿ ದೇವರನ್ನು ಧ್ಯಾನ ಮಾಡಲಿಕ್ಕೆ, ಆತನ ಬರುವಣಿಕೆ ಕಾಲದಲ್ಲಿ, ಅಂತ್ಯಕಾಲದಲ್ಲಿರುವ ನಮಗೆ ಏನು ಬೇಕು, ಎಂಥವುದು ಬೇಕು ಅನ್ನೋದನ್ನು ಕರ್ತನೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಅಂದ್ಕೊಳ್ಳೋಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 46ರಿಂದ ಓದ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 46ರಿಂದ ಓದ್ಕೊಳ್ಳೋಣ. ಕ್ರಿಸ್ತನು ಶ್ರಮಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಕೊಂಡು ಸಮಸ್ತ ದೇಶದವರೆಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದಂತಲೂ ಬರೆದಿದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವರಾಗಿದ್ದೀರಿ. ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿ ಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ದೇವರಿಗೆ ಮಹಿಮೆ ಆಗಲಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಮಕ್ಕಳಾಗಿರುವ ನಮಗೆ 4 ವಿಷಯ ನಾವು ಧ್ಯಾನ ಮಾಡಿಕೊಳ್ಳೋಣ. 4 ವಿಷಯ ಜ್ಞಾಪಿಸ್ಕೊಳ್ಳೋಣ. ಮೊದಲನೆಯದು ಯೇಸು ಕ್ರಿಸ್ತನ ಹುಟ್ಟುವಿಕೆ. ಹಾಗೆ ಯೇಸು ಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿರುವುದು, ಸಿಲುಬೆಯಲ್ಲಿ ತನ್ನ ಪ್ರಾಣವನ್ನು, ತನ್ನ ರಕ್ತವನ್ನು ನಮಗೆ ದಯಪಾಲಿಸಿದ್ದಾನೆ. ಪಾಪದಿಂದ, ಪಾಪದ ಕ್ರಿಯೆಗಳಿಂದ ನಮಗೆ ವಿಮೋಚನೆ, ಬಿಡುದಲೆಯನ್ನು ನಮಗೆ ದೇವರು ದಯಪಾಲಿಸಿದ್ದಾರೆ. ಅದಾದ ಮೇಲೆ ದೇವರು ಹೇಳಿದಾಗೆ, ಕರ್ತನು ಹೇಳಿದಾಗೆ 3ನೇ ದಿವಸ ನಾನು ಹೇಳ್ತೀನಂದು ಹೇಳಿದ ಪ್ರಕಾರ 3ನೇ ದಿವಸ ಎದ್ದಿದ್ದಾರೆ. ಅದೇ ಪುನರುತ್ಥಾನ ಎಂದು ನಾವು ಪ್ರಾರ್ಥನೆ ಮಾಡಿದ್ದೀವಿ, ಆರಾಧನೆ ಮಾಡಿದ್ದೀವಿ. ಪುನರುತ್ಥಾನ ಆದ ಮೇಲೆ 3ನೇದು ನಾವು ನೋಡಿದ್ರೆ ಆರೋಹಣ. ದೇವರು ತನ್ನ ಶಿಷ್ಯರನ್ನು ಆ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಅವ್ರ ಮೇಲೆ ಕೈ ಹಾಕಿ ಅವ್ರನ್ನ 2 ಕೈಯಿಂದ ಅವ್ರನ್ನ ಆಶೀರ್ವಾದ ಮಾಡಿ ಮೇಘವು ಯೇಸು ಸ್ವಾಮಿನ ಮೇಲೆ ಎತ್ತುವಾಗ ಹಾಗೆ ಮೇಲಕ್ಕೆ ಹೋಗಿದ್ದಾರೆ ಎಂದು, ಆರೋಹಣವಾಗಿದ್ದಾರೆಂದು ನಮಗೆಲ್ಲ ಕೂಡ ತಿಳಿದಿದೆ. ಅದಾದ ಮೇಲೆ 4ನೇದು ನಾವು ನೋಡ್ತಾ ಇದ್ರುವಾಗ, ಈಗ ಈ ಕಾಲದಲ್ಲಿ ನಾವು ಕೂಡ ಮೇಲಿನ ಲೋಕಕ್ಕೆ ಹಾರಿ ಹೋಗಲಿಕ್ಕೆ ದೇವರು ಕೊಟ್ಟಿರುವ ಭಾಗ್ಯವೇ 2ನೆಯ ಬರುವಣಿಕೆ. ಈ ಬರುವಣಿಕೆಯಲ್ಲಿ ನಮಗೆ ಮರಣವೂ ಇಲ್ಲ. ಆತನ ಬರುವಾಗ ಯಾರು ಸಿದ್ಧರಾಗಿರ್ತಾರೋ ಅವರು ಶಾರೀರಿಕವಾಗಿ ಹಾಗೆ ಮೇಲೆ ಹೋಗ್ತಿರುವಾಗ ಆ ಶರೀರವು ಮಹಿಮ ಶರೀರವಾಗಿ ಪರಿವರ್ತನೆ ಹೊಂದ್ಕೊಂಡು ದೇವರ ಕಡೆಗೆ ನಾವು ಹೋಗ್ತೀವಿ ಎಂದು ವಾಕ್ಯದಲ್ಲಿ ನಾವು ಥೆಸಲೋನಿಕ ಬರೆದ ಪತ್ರಿಕೆಯಲ್ಲಿ ಚೆನ್ನಾಗಿ ನಾವು ನೋಡ್ಕೋಬಹುದು. ಏಕೆಂದರೆ ಆತನ ಬರುವಣಿಕೆ ಅತಿ ಶೀಘ್ರವಾಗಿದೆ. ಇಂಥ ಸಮಯದಲ್ಲಿ ನಮಗೆ ಬೇಕಾಗಿರೋದು, ಕರ್ತನು ಹೇಳ್ತಾ ಇದ್ದಾನೆ, ದೇವರು ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣವನ್ನು ಕಾದುಕೊಂಡಿರಿ. ಹೌದು ಪ್ರಿಯರೇ, ಈಗ 5ನೇದು ನಮಗೆ ಬೇಕಾಗಿರೋದು ಏನು ಅಂದರೆ ಶಕ್ತಿ ಬೇಕಾಗಿದೆ, ಪರಿಶುದ್ಧತೆ ಬೇಕಾಗಿದೆ, ಪವಿತ್ರಾತ್ಮನ ಸುರಿಸುವಿಕೆ ನಮಗೆ ಬೇಕಾಗಿದೆ. ಇಂಥ ಹೊಂದ್ಕೊಳ್ಳೋಕ್ಕೆ ಯೇಸು ಸ್ವಾಮಿ ಆ ಶಿಷ್ಯರಿಗೆ ಅವರಿಗೆಲ್ಲ ಹೇಳ್ತಾ ಇದ್ದಾರೆ, ನೀವು ಕಾದಿರ್ರಿ ಎಂದು. ಅಷ್ಟರವರೆಗೆ ನೀವು ಈ ಪಟ್ಟಣವನ್ನು ಬಿಡಬೇಡ ಎಂದು ಕೂಡ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ದೇವರು ಬೇಗನೆ ಬರುತ್ತಿರುವ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಕರ್ತನ ಕಡೆಗೆ ತಿರುಗುವಾಗ
ನಮ್ಮ ಹೃದಯ ಎಂಥ ಸ್ಥಿತಿಯಲ್ಲಿದೆ, ನಾವು ನಿಜವಾಗಲೂ ಪರಿಶುದ್ಧಾತ್ಮನು ಪವಿತ್ರಾತ್ಮನು ಹೊಂದ್ಕೊಂಡಿಲ್ವಾ ಇಲ್ಲ ಎಂದು ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋಕ್ಕೆ ಕೆಲವು ಮತ್ತು ವಿಷಯಗಳನ್ನು ನಾವು ಇವತ್ತು ಧ್ಯಾನ ಮಾಡೋಣ. ಮೊದಲೇನ ನಾವು ನೋಡಿದ್ರೆ, ಪರಿಶುದ್ಧ ಆತ್ಮನು ನಿಜವಾಗ್ಲೂ ನಾವು ನಂಬಿದರೆ ಅಪೊಸ್ತಲ ಕಾರ್ಯಗಳು, ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 2ನೇ ವಚನ ನಾವು ಓದ್ಕೊಳ್ಳೋಣ. ಹತ್ತೊಂಬತ್ತನೇ ಅಧ್ಯಾಯ 2ನೇ ವಚನ ಒಂದ್ಸಲ ಓದ್ಕೊಳ್ಳೋಣ. ಇಲ್ಲಿ ಪೌಲನು ಎಫೆಸಕ್ಕೆ ಬಂದು ಯೆಹೋವನ ಶಿಷ್ಯರಿಗೆ ಪವಿತ್ರಾತ್ಮ ವರದ ವಿಷಯದಲ್ಲಿ ಬೋಧಿಸಿದ್ದು ಎಂದು ನಾವು ನೋಡ್ತಾ ಇದ್ದೀವಿ ಮೇಲೆ. ಹೌದು ಪ್ರಿಯರೇ, ಪೌಲನು ಯೋಹಾನನ ಶಿಷ್ಯರಿಗೆ ಕೇಳ್ತಾ ಇದ್ದಾನೆ, ನೀವು ಆತ್ಮವನ್ನು ಹೊಂದ್ಕೊಂಡಿದ್ದೀರಾ? ಆತ್ಮದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಕೇಳ್ತಾ ಇದ್ದಾನೆ, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂದನ್ನೇ ನಾವು ಕೇಳಲಿಲ್ಲ ಅಂದು ಅವರು ಅಂದರು. ಹೌದು ಪ್ರಿಯರೇ, ಈಗ ಕೂಡ ಬಹಳ ಮಂದಿಗೆ ಪವಿತ್ರಾತ್ಮನ ಅಂದ ತಕ್ಷಣ ಒಂಥರ ಟ್ರಾನ್ಸ್ನಲ್ಲಿದ್ದಾರೆ. ಪವಿತ್ರಾತ್ಮ ಬಗ್ಗೆ ಬಹಳ ಮಂದಿಗೆ ಆತನ ಲಕ್ಷಣಗಳೇನು, ಪವಿತ್ರಾತ್ಮಗಳ ಕ್ರಿಯೆಗಳೇನು, ಏನು ದೇವರು ನಮ್ಮನ್ನು ಬಯಸ್ತಾ ಇದ್ದಾನೆ, ಯಾಕೆ ನಾವು ಪವಿತ್ರಾತ್ಮನ ಅಂದ್ಕೋಬೇಕು ಅನ್ನೋ ವಿಷಯಗಳನ್ನು ಬಹಳ ಮಂದಿಗೆ ಗೊತ್ತಿಲ್ಲ. ಹೀಗೆ ಪೌಲನು ಯೋಹಾನ ಶಿಷ್ಯರಿಗೆ ಕೇಳದಂಗೆ, ಯೋಹಾನ ಶಿಷ್ಯರು ಎಷ್ಟೋ ಯೋಹಾನಿಂದ ಕೇಳ್ತಿದ್ದಾರೆ, ಯೇಸು ಸ್ವಾಮಿ ಬಗ್ಗೆ, ಪರಲೋಕ ರಾಜ್ಯದ ಬಗ್ಗೆ ಎಲ್ಲ ಕೂಡ ಗೊತ್ತಿದೆ. ಆದರೂ ಕೂಡ ಇವರಿಗೆ ಒಂದು ವಿಷಯ ಏನು ಗೊತ್ತಿಲ್ಲ ಅಂದರೆ ಪವಿತ್ರಾತ್ಮ ವಿಷಯದವಾಗಿ ಅವರಿಗೆ ಗೊತ್ತೇ ಇಲ್ಲ. ಅದಕ್ಕೆ ಅವರು ಕೇಳ್ತಾ ಇದ್ದಾರೆ, ಪವಿತ್ರಾತ್ಮ ವರವು ಉಂಟೆಂದೇ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಅದರ ಬಗ್ಗೆ ಈ ಅಧ್ಯಾಯದಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದ ಆತ 6ನೇ ವಚನದಲ್ಲಿ ನಾವು ನೋಡಿದ್ರೆ, ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದ್ರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ಹೌದು ಪ್ರೇರೆ, ಈ ಕಾಲದಲ್ಲಿ ಯಾವತ್ತೂ ನಾವು ಪರಿಶುದ್ಧಾತ್ಮವನ್ನು ಪವಿತ್ರಾತ್ಮವನ್ನು ಅಂದ್ಕೊಂಡಿರ್ತೀವೋ ಆಗ ಪವಿತ್ರಾತ್ಮ ನಮ್ಮನ್ನು ದೇವರ ಕಾರ್ಯಗಳಿಗೆ ನಮ್ಮನ್ನು ನಡೆಸಿಕೊಡ್ಲಿಕ್ಕೆ ಎಷ್ಟೋ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸ್ತಾ ಇದ್ದೀನಿ. ಶಕ್ತಿಯನ್ನು ಹೊಂದ್ಕೊಳ್ಳೋಕ್ಕೆ ದೇವರ ಆತ್ಮದಿಂದ ಶಕ್ತಿಯನ್ನು ಹೊಂದ್ಕೊಂಡು ಆ ಶಿಷ್ಯರಿಗೆ ಎಷ್ಟು ಬದಲಾವಣೆ ಬಂದಿದೆಯೋ ನಾವು ನೋಡ್ತಾ ಇದ್ವಿ. ಹೌದು ಪ್ರಿಯರೇ, ಯೇಸು ಸ್ವಾಮಿ ಶಿಲುಬೆಯನ್ನು ಹೊಂದ್ಕೊಂಡ ತಕ್ಷಣ ಈ ಶಿಷ್ಯರೆಲ್ಲರೂ ಕೂಡ ಭಾರಿ ಎದುರ್ಕೊಂಡು ಬಿಟ್ರು. ನಾವು ಕೂಡ ನಮ್ಮನ್ನು ಕೂಡ ಎಲ್ಲಿ ಸಾಯಿಸ್ಬಿಡ್ತಾರೋ ಯೂದರಂದು ಭಾರಿ ಎದುರ್ಕೊಂಡು ಆ ಕೋಣೆಯಲ್ಲಿರುವಾಗ ಯೇಸು ಸ್ವಾಮಿ 3ನೇ ದಿವಸ ಅವ್ರ ಹತ್ರ ಬಂದು ಅವರಿಗೆ ಧೈರ್ಯವನ್ನುಂಟು ಮಾಡಿದ್ದಾರೆ, ಅವ್ರಿಗೆ ಸಮಾಧಾನವನ್ನುಂಟು ಮಾಡಿದ್ದಾರೆ. ನಾನು ಎಲ್ಲಿ ಹೋಗಿಲ್ಲ, ನಿಮ್ಮೊಟ್ಟಿಗೆ ಇದ್ದೀನಿ, ನಾನು ನಿಮ್ಮೊಟ್ಟಿಗೆ ಇದ್ದೀನಿ ಅಂದು ಯೇಸು ಸ್ವಾಮಿ ಅವರಿಗೆ ಎಷ್ಟು ಧೈರ್ಯ ಮೂಡಿಸಿದ್ದಾರೆ ಅಂದರೆ ಅಷ್ಟು ಧೈರ್ಯವನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ 40 ದಿವಸ ಅವರ ಜೊತೆಗೆ ಇಟ್ಕೊಂಡು 11 ಸಲ ಅವರಿಗೆ ಕಾಣಿಸ್ಕೊಂಡು ತನ್ನನ್ನು ತಾನು ಯೇಸು ಸ್ವಾಮಿ ತಿರುಗಿ ಅವರಿಗೆ ಪರಲೋಕ ರಾಜ್ಯದ ಬಗ್ಗೆ ಎಲ್ಲವೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅವರು ಎಷ್ಟೋ ಸಂತೋಷ ಪಟ್ಟಿದ್ದಾರೆ. ಅದಾದ ಮೇಲೆ ಯೇಸು ಸ್ವಾಮಿ ಹೇಳಿದ್ದಾರೆ, ನೀವು ಹೋಗಿ ಶಕ್ತಿಯನ್ನು ಹೊಂದ್ಕೊಳ್ಳೋವರೆಗೆ ನೀವು ಪ್ರಾರ್ಥನೆ ಮಾಡಿ. ಹೌದು ಪ್ರಿಯರೇ, ಯಾವತ್ತು ಅವರು 10 ದಿವಸ ಅವರು ಪ್ರಾರ್ಥನೆ ಮಾಡಿದ್ದಾರೋ ಅಪೊಸ್ತಲ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ 1-2 ಅಧ್ಯಾಯಗಳಲ್ಲಿ ನಾವು ಚೆನ್ನಾಗಿ ನೋಡಬಹುದು. ಅವರೆಲ್ಲರೂ ಕೂಡ ಆ ಮಾಡಿ ಮೇಲೆ ಅವರು 120 ಮಂದಿ, ನಮ್ಮೆಲ್ಲರಿಗೂ ತಿಳಿದ ಹಾಗೆ 10 ದಿವಸಗಳು ಅವರು ಪ್ರಾರ್ಥನೆ ಮಾಡಿದ್ದಾರೆ, ಬಿಡದೆ ಪ್ರಾರ್ಥನೆ ಮಾಡಿದ್ದಾರೆ. ಎಷ್ಟು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ ಅಂದರೆ, ದೇವರು ಹೇಳಿದ್ದಾರೆ, ನನ್ನ ಬೋಧಕನು ಹೇಳಿದ್ದಾನೆ,
ಕರ್ತರು ಹೇಳಿದ್ದಾರೆ, ಖಂಡಿತ ಶಕ್ತಿಯನ್ನು ದೇವರು ನಮಗೆ ಕೊಡೋನಾಗಿದ್ದಾನೆ. ಅದಕ್ಕೋಸ್ಕರ ಕಾದಿದ್ದಾರೆ. ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾ ಅವರು ಕಾದಿರುವಾಗ 10ನೇ ದಿವಸಕ್ಕೆ ಅವರ ಮನಸ್ಥಿತಿ, ಅವರ ಶರೀರ ಎಲ್ಲ ಕೂಡ ಸಿದ್ಧರಾದ ಮೇಲೆ ಆ ಸಿದ್ಧತೆಯನ್ನು ನೋಡಿರುವ ಕರ್ತನು ಪರಲೋಕದಿಂದ ಅಗ್ನಿ ನಾಲಿಕೆಯಾಗಿ ಬಂದು 120 ಮಂದಿ ಮೇಲೆ ಪವಿತ್ರಾತ್ಮನು ಸುರಿಸಿದ ಹಾಗೆ ನಾವು ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸಂತೋಷದಿಂದ ಅನೇಕ ಭಾಷೆಗಳಿಂದ ದೇವರನ್ನು ಕೊಂಡಾಡ್ತಾ ಇದ್ದಾರೆ, ದೇವರನ್ನು ಮಹಿಮೆಪಡಿಸ್ತಾ ಇದ್ದಾರೆ. ದೇವರನ್ನು ಕೊಂಡಾಡ್ತಾ ಅನೇಕ ಭಾಷೆಗಳಲ್ಲಿ ದೇವರನ್ನು ಸ್ತುತಿಸಿರುವಾಗ ಆ ಕಾಲದಲ್ಲಿ ಯೆರೂಸಲೇಮಿಗೆ ಬಂದಿರುವ ಅನೇಕ ದೇಶಗಳಿಂದ ಬಂದಿರುವ ಇವರೆಲ್ಲರೂ ಕೂಡ ಒಂದ್ಸಲ ನಾವು ನೋಡಿದ್ರೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ 5ರಿಂದ ನಾವು 11ವರೆಗೆ ನಾವು ನೋಡಿದ್ರೆ ಅನೇಕ ದೇಶಗಳಲ್ಲಿ ಬಂದಿವರೆಲ್ಲರೂ ಕೂಡ ಅವರು ಮಾತಾಡ್ತಾ ಇದ್ದಾರೆ. ಇದು ನಮ್ಮ ಭಾಷೆಯಲ್ಲಿ ಇವರು ಹೇಗೆ ಮಾತಾಡ್ತಾ ಇದ್ದಾರೆ, ನಮ್ಮ ಭಾಷೆಯಲ್ಲಿ ಹೇಗೆ ಇವರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಆಶ್ಚರ್ಯಪಟ್ಟಿದ್ದಾರೆ. ಕಾರಣ ಭಾಷೆಗಳನ್ನು ಕೊಡೋರು ದೇವರಾಗಿದ್ದಾನೆ. ಅಷ್ಟರವರೆಗೆ ಗಲೀಲರಾಗಿದ್ದು ಅವರು ಯೂದ ಪ್ರಾಂತಗಳಲ್ಲಿ ಯೇಸು ಸ್ವಾಮಿ ಜೊತೆಗೆ ಸುವಾರ್ತೆಯನ್ನು ಸಾರಿದ್ದ ಇವರು. ಈಗ ಯಾವತ್ತು ಶಕ್ತಿಯನ್ನು ಹೊಂದ್ಕೊಂಡಿದ್ದಾರೋ ಅನೇಕ ಭಾಷೆಗಳಲ್ಲಿ ದೇವರನ್ನು ಕೊಂಡಾಡ್ತಾ ದೇವರನ್ನು ಅವರು ತೋರಿಸಿದ್ದಾರೆ. ಕರ್ತನ ಯೇಸು ಕ್ರಿಸ್ತನನ್ನು ಅವರು ತೋರಿಸಿದ್ದಾರೆ. ಆಗ ಅವರೆಲ್ಲರೂ ಕೂಡ ಆಶ್ಚರ್ಯಪಟ್ಟಿದ್ದಾರೆ. ಆದರೆ ಕೆಲವು ಮಂದಿ ವ್ಯತಿರಿಕ್ತವಾಗಿ ಮಾತಾಡಿದ್ದಾರೆ. ಇವರು ಕುಡಿದಿದ್ದಾರೆ, ಏನೇನೋ ಮಾತಾಡ್ತಾ ಇದ್ದಾರೆ ಅಂದು ಇಂಥ ಮಾತುಗಳು ಹೇಳುವಾಗ ಅಷ್ಟರವರೆಗೆ ಭಯಪಟ್ಟಿರುವ ಇವರೆಲ್ಲರೂ ಕೂಡ, ಈ ಶಿಷ್ಯರೆಲ್ಲರೂ ಕೂಡ 120 ಮಂದಿ ಎಲ್ಲರ ಮಧ್ಯದಲ್ಲಿ ಎತ್ಕೊಂಡು 11 ಮಂದಿ ಶಿಷ್ಯರಿಗೆ ಮಧ್ಯದಲ್ಲಿ ಎತ್ಕೊಂಡು ಪೇತ್ರನವರಿಗೆ ಯೇಸು ಸ್ವಾಮಿ ಬಗ್ಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಯಾವತ್ತು ಆ ಮಾತುಗಳನ್ನು ಅವರೆಲ್ಲ ಕೂಡ ಕೇಳಿಸ್ಕೊಂಡಿದ್ರು, ಆ ಕೇಳಿಸ್ಕೊಂಡಿದ್ದ ಮಾತುಗಳಿಂದ ಅವರು ಕೇಳ್ತಿದ್ದಾರೆ, ಈಗ ನಾವು ಏನು ಮಾಡಬೇಕು? ಅವರೆಲ್ಲರೂ ಕೂಡ ಈ ಪೇತ್ರನ ಕೇಳ್ತಾ ಇದ್ದಾರೆ, ನಾವು ಏನು ಮಾಡಬೇಕು? ಆಗ ಹೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನಂದರೆ, ಬೇರೆ ಬೇರೆ ಭಾಷೆಗಳಿಂದ ಮಾತಾಡಿರುವಾಗ ಆಗ 37ನೇ ವಚನದಲ್ಲಿ ನಾನು ನೋಡಿದ್ರೆ, ಪೇತ್ರನವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಅದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮವನ್ನು ಹೊಂದುವಿರಿ. ಹೌದು ಪ್ರಿಯರೇ, ಈಗ ನಾವು ಏನು ಮಾಡಬೇಕು ಅಂದು ಎಲ್ಲ ಜನಗಳು ಎಲ್ಲ ಭಾಷೆಗಳಲ್ಲಿಂದ ಬಂದಿದ್ದವರೆಲ್ಲರೂ ಕೂಡ ಯೂದರೆಲ್ಲರೂ ಕೇಳುವಾಗ ಈಗ ಯೇಸುವಿನ ಬಗ್ಗೆ ತಿಳಿಸಿದ ಮೇಲೆ ಅವ್ರಿಗೆ ಹೇಳ್ತಾ ಇದ್ದಾನೆ, ಪೇತ್ರನ ಹೇಳ್ತಾ ಇದ್ದಾನೆ, ನಮ್ಮ ಪಾಪಗಳ ಪರಿಹಾರ ಆಗಬೇಕು. ಹೌದು ಪ್ರಿಯರೇ, ಪಾಪಗಳಿಂದ ನಾವು ಯಾವತ್ತು ಬಿಡುಗಡೆ ಹೊಂದ್ಕೊಳ್ತೀವೋ ಆಗ ನಾವು ಪವಿತ್ರಾತ್ಮವನ್ನು ಹೊಂದ್ಕೊಳ್ಳೋಕ್ಕೆ ದೇವರು ಹಾದಿಯನ್ನು ಸುಗಮ ಮಾಡ್ತಾ ಇದ್ದಾರೆ. ಹಾಗೆ ನಾವು ನೋಡಿದ್ರೆ ಯೋಹಾನನು ಕೂಡ ನೀರಲ್ಲಿ ಯಾವುದು ದೀಕ್ಷೆ ಸ್ನಾನವನ್ನು ಕೊಟ್ಟಿದ್ದಾರೆ. ಆದರೆ ಆತ ಹೇಳ್ತಾ ಇದ್ದಾನೆ, ಇನ್ನು ಕೆಲವು ದಿವಸಗಳಲ್ಲಿ ದೇವರೇ ಕಿದ್ದಿಬಿಗೆ ಅಗ್ನಿಯಲ್ಲಿ ರಕ್ತದಿಂದ ಪವಿತ್ರಾತ್ಮದಿಂದ ನಿಮ್ಮನ್ನು ಅಭಿಷೇಕ ಮಾಡುವನಾಗಿದ್ದಾನೆ ಎಂದು, ದೀಕ್ಷಾ ಸ್ನಾನವನ್ನು ಕೊಡುವನಾಗಿದ್ದಾನೆಂದು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಈಗ ಈ ಕಾಲದಲ್ಲಿ ಪವಿತ್ರಾತ್ಮ ನಮಗೆ ಬೇಕಾಗಿದೆಯಾ ಎಂದು ನಮ್ಮನ್ನು ನಾವು ಪರಿಶೀಲನೆ ಮಾಡ್ಕೋಬೇಕು. ಯಾಕಂದರೆ ಈ ಪೌಲನು ಎಫೆಸದವರಿಗೆ ಕೇಳ್ತಾ ಇದ್ದಾನೆ, ಯೋಹಾನ ಶಿಷ್ಯರಿಗೆ ಕೇಳ್ತಾ ಇದ್ದಾನೆ, ಪವಿತ್ರಾತ್ಮ ಬಗ್ಗೆ ನಿಮಗೆ ಏನು ಗೊತ್ತಿದೆ ಅಂತ. ಅವ್ರು ನಮಗೇನು ಗೊತ್ತಿಲ್ಲ ಅಂತ ಹೇಳುವಾಗ, ಅದರ ಬಗ್ಗೆನೇ ಗೊತ್ತಿಲ್ಲ ಎನ್ನುವಾಗ, ಆತನಿಗೆ ದೇವರ ಬಗ್ಗೆ ತಿಳಿಸಿಕೊಟ್ಟಿರುವಾಗ ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವ್ರ ಮೇಲೆ ಪರಿಶುದ್ಧಾತ್ಮ
ಪವಿತ್ರಾತ್ಮನು ಬಂದು ಇಳಿದ ಹಾಗೆ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಈಗ ಪವಿತ್ರ ಆತ್ಮದಿಂದ ತುಂಬಿಕೊಂಡಿರುವ ಕಾರ್ಯಗಳನ್ನು ನಾವು ಚೆನ್ನಾಗಿ ಕೇಳೋಣ, ಧ್ಯಾನ ಮಾಡೋಣ. ಒಂದನೆಯದು, ಪರಿಶುದ್ಧಾತ್ಮನು ಯಾರು? ಪರಿಶುದ್ಧಾತ್ಮನು ಯಾರು ಅಂದು ನಾವು ನೋಡಿದ್ರೆ, ರೋಮಾಪುರದವರೆಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡಬಹುದು. ಆಮೇಲೆ ಎಫೆಸ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ಕಾಣಬಹುದು ಪ್ರಿಯರೇ. ಪರಿಶುದ್ಧಾತ್ಮನು ಹೇಗಿರ್ತಾನೆ ಏನಂದು ಕೂಡ ನಾವು ನೋಡಬಹುದು. ಹಾಗೆ ಪರಿಶುದ್ಧಾತ್ಮ ಕಾರ್ಯಗಳನ್ನು ನಾವು ನೋಡಿದ್ರೆ ಪ್ರಕಟಣೆ 2:7ನೇ ವಚನದಲ್ಲಿ ಕೂಡ ನಾವು ನೋಡಬಹುದು. ಹಾಗೆ ಈಗ ಒಂದೊಂದನ್ನು ನಾವು ಧ್ಯಾನ ಮಾಡಿಕೊಂಡು ಹೋಗ್ತಿರುವಾಗ ಪರಿಶುದ್ಧಾತ್ಮ ಪವಿತ್ರಾತ್ಮನ ಹೊಂದ್ಕೊಳ್ಳೋದ್ರಿಂದ ನಮಗೆ ಏನು ಫಲ ಏನು ಸಿಗುತ್ತೆ, ಅದರಿಂದ ನಮಗೇನು ಲಾಭ ಅಂದು ನಾವು ನೋಡಿದ್ರೆ, ಮೊಟ್ಟ ಮೊದಲನೇದು ನೋಡಿದ್ರೆ ದೇವರನ್ನು ನಾವು ತಿಳಿಲಿಕ್ಕೆ ಅನುಕೂಲವಾಗುತ್ತೆ. ದೇವರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ನಮಗೆ ಅನುಕೂಲವಾಗುತ್ತೆ. ಅದು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡಬಹುದು. ಹಾಗೆ ಮೊದಲನೇ ಯೋಹಾನು ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಕೂಡ ನಾವು ನೋಡಬಹುದು ಪ್ರಿಯರೇ. ಈಗ ಒಂದೊಂದು ನಾವು ನೋಡ್ತಿರುವಾಗ ನಾವು ಪವಿತ್ರಾತ್ಮದಿಂದ ನಾವು ತುಂಬಿಸಲ್ಪಟ್ಟಿರುವ ಆ ಶಕ್ತಿಯನ್ನು ಹೊಂದ್ಕೊಂಡಿರುವ ಶಿಷ್ಯರು ಎಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಕೂಡ ನಾವು ಚೆನ್ನಾಗಿ ತಿಳಿದಬಹುದು. ಹಾಗೆ ಇಲ್ಲಿ ನಾವು ನೋಡಿದ್ರೆ ಪೇತ್ರನ ಒಂದು ಸಾಕ್ಷ್ಯವನ್ನು ನಾವು ನೋಡ್ತಾ ಇದ್ದೀವಿ. ಪವಿತ್ರಾತ್ಮದಿಂದ ತುಂಬಿರುವ ಈ ಪೇತ್ರನ ಸೇವೆಯಲ್ಲಿ ಎಂಥ ಅದ್ಭುತವಾಗಿರುವ ಮೊಟ್ಟ ಮೊದಲನೇ ಕಾರ್ಯವನ್ನು ನಾವು ನೋಡಿದ್ರೆ, ಆ ಸಾಕ್ಷ್ಯವನ್ನು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲನೇ ಪೇತ್ರನು 1:12ನೇ ವಚನದಲ್ಲಿ ನಾವು ಕಾಣಬಹುದು. ಇಲ್ಲಿ ನಾವು ನೋಡಿದ್ರೆ ಕೊರ್ನೇಲಿ ಅನ್ನೋ ಒಬ್ಬ ವ್ಯಕ್ತಿಯನ್ನು, ಒಂದು ಕುಟುಂಬವನ್ನು ನಾವು ನೋಡಬಹುದು. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಆತ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂದು ದೇವರ ವಾಕ್ಯವೇ ಹೇಳ್ತಾ ಇದೆ. ಒಂದ್ಸಲ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ. ಕೈಸರಿಯಾದಲ್ಲಿ ಇತಾಲ್ಯದ ಪಟಾಲಮೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿಯಾದ ಕೊರ್ನೇಲಿಯನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯಲ್ಲವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವನೂ ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕೊರ್ನೇಲಿ ಅನ್ನೋ ಒಬ್ಬಾತ ಪಟಾಲದ ಒಂದು ಶತಾಧಿಪತಿ ಆಗಿದ್ದಾನೆ. ಶತಾಧಿಪತಿ ಅಂದರೆ 100 ಮಂದಿಗೆ ಆತ ಒಂದು ಅಧಿಪತಿಯಾಗಿದ್ದಾನೆ. ಎಷ್ಟೋ ದೇವರಲ್ಲಿ ನಂಬಿಕೆ ಉಳ್ಳವನಾಗಿದ್ದಾನೆ. ಎಷ್ಟೋ ಶಕ್ತಿ ದೇವರ ಪ್ರಾರ್ಥನೆ ಮಾಡ್ತಾ ಉಪವಾಸ ಪ್ರಾರ್ಥನೆಗಳಿಂದ ಎಷ್ಟೋ ಬೆಳೆದಿದ್ದವನಾಗಿದ್ದಾನೆ. ಆದರೆ ದೇವರಿಗೆ ಬೇಕಾಗಿರೋದು ಏನೆಂದು ನಾವು ನೋಡಿದ್ರೆ, ಅದಕ್ಕೆ ಮುಂಚೆ ಈ ಪೇತ್ರನಿಗೆ ಕೂಡ ದೇವರು ಕಾಣಿಸಿಕೊಂಡು ಮಧ್ಯಾಹ್ನ ಸಮಯದಲ್ಲಿ 3 ಗಂಟೆಗೆ ಪ್ರಾರ್ಥನೆ ಮಾಡ್ತಿರುವಾಗ ದೇವರ ಆತಗೆ ದರ್ಶನಗಳು ಕೊಟ್ಟಿದ್ದಾನೆ. ಒಂದು ದೊಡ್ಡ ಸೆರಗು ಬರೋದು, ಅದರಲ್ಲಿ ಎಲ್ಲ ಕೂಡ ಪದಾರ್ಥಗಳು ಬರೋದು ಇರುವಾಗ ಈ ಪೇತ್ರನ ಹೇಳ್ತಿದ್ದಾನೆ, ಸ್ವಾಮಿ ಇವೆಲ್ಲ ಕೂಡ ನಾನು ತಿನ್ನಂಗಿಲ್ಲಲ್ಲ, ಇದೆಲ್ಲ ಕೂಡ ಅಪವಿತ್ರವಾಗಿರೋದು ಅಂದು ತಿಳಿಸಿದ್ದಾನೆ ಪ್ರಿಯರೇ. ಆದರೆ ದೇವರು ತಿಳಿಸ್ತಿದ್ದಾನೆ, ಅಪವಿತ್ರವು ಯಾವೂ ಇಲ್ಲ. ಅಂದರೆ ಇಲ್ಲಿ ಅನ್ಯರು ಕೂಡ ಪವಿತ್ರಾತ್ಮದಿಂದ ತುಂಬಿಸಲ್ಪಡಲಿಕ್ಕೆ ಹಾದಿಯನ್ನು ದೇವರು ಸುಗಮವಾಗಿ ಅವರು ತೋರಿಸ್ತಾ ಇದ್ದಾನೆ. ಈ ಪೇತ್ರನು ಯಾವಾಗ ಆತ ಸಿದ್ಧನಾಗಿದ್ದಾನೋ, ದೇವರು ಈ ಶತಾಧಿಪತಿಗೆ ಹೇಳಿ ಸೇವಕರನ್ನಿಬ್ಬರನ್ನು ಕಳಿಸಿ ಪೇತ್ರನ ಕರೆಸ್ಕೊಳ್ತಾ ಇದ್ದಾನೆ. ಆ ಪೇತ್ರನ ಮನೆಗೆ ಬರುವಾಗ
ಈ ಶತಾಧಿಪತಿ ಕೂಡ ತನಗೆ ಬೇಕಾಗಿರೋ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಕುಟುಂಬವೆಲ್ಲ ಕೂಡ ಮನೆಯಲ್ಲಿ ಸೇರಿಸ್ಕೊಂಡಿದ್ದಾರೆ ಪ್ರೇರೆ. ಸೇರಿಸ್ಕೊಂಡ ಮೇಲೆ ಈ ಪೇತ್ರ ಬಂದ ತಕ್ಷಣ ಆಹ್ವಾನ ಮಾಡಿ ಆ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಪೇತ್ರನ್ ಕೇಳ್ತಾ ಇದ್ದಾನೆ, ಯಾಕೆ ನನ್ನ ಕರೆಸಿದ್ರಿ, ಏನು ಬೇಕು ಏನಂತ ಹೇಳುವಾಗ ಈಗ ಆತನಿಗೆ ಬಂದಿದ್ದ ದರ್ಶನವನ್ನು ಚೆನ್ನಾಗಿ ತಿಳಿಸಿ ಯಾರಿಗೆ ಪೇತ್ರನಿಗೆ ಹೇಳ್ತಾ ಇದ್ದಾನೆ. ಈ ಶತಾಧಿಪತಿ ಹೇಳಿದ್ದೆಲ್ಲ ಕೂಡ ಕೊನೆಯಲ್ಲಿ ಹೇಳಿದ್ದೆಲ್ಲ ಕೂಡ ಕೇಳಿಸ್ಕೊಂಡು ಆತಗೆ ಭಾರಿ ಸಂತೋಷ ಆಗ್ಬಿಡ್ತು. ಅನ್ಯರು ಕೂಡ ದೇವರನ್ನು ಅಂದ್ಕೊಳ್ಳೋಕ್ಕೆ, ದೇವರ ಆತ್ಮವನ್ನು ಅಂದ್ಕೊಳ್ಳೋಕ್ಕೆ, ದೇವರಲ್ಲಿ ನಡಿಲಿಕ್ಕೆ ದೇವರು ಎಂಥ ಅದ್ಭುತವಾಗಿ ಕಾರ್ಯ ಮಾಡ್ತಾ ಇದ್ದಾರೆ, ಸೇರಿಸ್ಕೊಳ್ತಾ ಇದ್ದಾರೆ. ಒಂದು ಆತ ದೇವರಿಗೆ ಸ್ತುತಿ ಸಲ್ಲಿಸಿ ಯೇಸು ಸ್ವಾಮಿ ಬಗ್ಗೆ, ಆತನ ಮರಣವು, ಆತನ ಹುಟ್ಟಿಗೆ, ಆತ ನಮಗೋಸ್ಕರ ಮಾಡಿದ್ದು, ಪರಲೋಕ ರಾಜ್ಯದ ಬಗ್ಗೆ ಹೇಳಿದ್ದು ಎಲ್ಲ ಕೂಡ ಅವ್ರಿಗೆಲ್ಲರಿಗೂ ಕೂಡ ತಿಳಿಸಿದ ಮೇಲೆ ಅವರೆಲ್ಲರೂ ಕೂಡ ಭಾರಿ ಸಂತೋಷ ಪಟ್ಟಿದ್ದಾರೆ. ಸಂತೋಷ ಪಟ್ಟಿದ ಮೇಲೆ ಆಗ ಈ ಪೇತ್ರನು ಆ ಶತಾಧಿಪತಿಗೆ ಹೇಳ್ತಾ ಇದ್ದಾನೆ, ಈಗ ನೀವು ಏನು ಮಾಡಬೇಕಂತೆ ಆಗ ಹೇಳ್ತಾ ಇದ್ದಾನೆ. 10ನೇ ಅಧ್ಯಾಯ 42ನೇ ವಚನದಿಂದ ನಾವು ನೋಡಿದ್ರೆ, ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದವನು ಎಂಬುದನ್ನು ಜನರಿಗೆ ಸಾಕ್ಷಿ ಹೇಳಬೇಕೆಂದು ದೇವರು ನಮಗೆ ಅಪ್ಪಣೆ ಕೊಟ್ಟನು. ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನೂ ಆತನ ಹೆಸರಿನಲ್ಲಿ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳುತ್ತಿದ್ದಾರೆ ಅಂದನು. ಪೇತ್ರನ ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳುವರೆಲ್ಲರ ಮೇಲೆ ಪವಿತ್ರಾತ್ಮವರವು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನು ಸಂಗಡ ಬಂದಿದ್ದ ಯೆಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಆಶ್ಚರ್ಯಪಟ್ಟರು. ಹೌದು ಪ್ರಿಯರೇ, ಈ ಕಡೆ ಕಾಲದಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ದೇವರು ನಮಗೆ ತಿಳಿಸಿಕೊಟ್ಟದ ಹಾಗೆ ಈ ಕಡೆಯ ಅಂಚೆ ಕಾಲದಲ್ಲಿ ಪ್ರತಿಯೊಬ್ಬರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆ, ಚಿಕ್ಕವರು ದೊಡ್ಡವರು ಎಲ್ಲರ ಮೇಲೆ ಸುರಿಸುವೆ ಎಂದು ದೇವರು ಹೇಳಿದ ಮಾತನ್ನು ಇಲ್ಲಿ ನಾವು ನೋಡಬಹುದು. ಅನ್ಯರು ಕೂಡ ಈ ದೇವರ ಮಕ್ಕಳಾಗಿ ದೇವರ ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ಆ ದೇವರು ಹಾದಿಯನ್ನು ಸುಗಮ ಮಾಡಿದ್ದಾರೆ. ಹೌದು, ಈಗ ನಾನು ಕೆಲವು ಮಾತುಗಳನ್ನು ನಾವು ಧ್ಯಾನ ಮಾಡಿಕೊಂಡ್ರೆ, ಈ ಆತ್ಮ, ಪರಿಶುದ್ಧ ಆತ್ಮ, ಪವಿತ್ರ ಆತ್ಮ ಅಂದ್ಕೊಂಡಿದ್ದು ಯಾಕೆ ನಮಗೆ ಬೇಕು ಅನ್ನೋದು ಒಂದ್ಸಲ ನಾವು ಧ್ಯಾನ ಮಾಡ್ಕೊಳ್ಳೋಣ, ಒಂದ್ಸಲ ನೆನೆಸ್ಕೊಳ್ಳೋಣ ಪ್ರೇರೆ. ಹೌದು, ಈ ಶಿಷ್ಯರಿಗೆ ದೇವರ ವಾಕ್ಯವನ್ನು ಗೊತ್ತಿದೆ. ಯೇಸು ಸ್ವಾಮಿ ಅವರಿಗೆಲ್ಲವೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ 4 ಸುವಾರ್ತೆಗಳಲ್ಲಿ ನಾವು ಚೆನ್ನಾಗಿ ನೋಡಬಹುದು. ಇವೆಲ್ಲವನ್ನು ಹೊಂದ್ಕೊಂಡಿದ್ದ ಇವರಿಗೆ ಒಂದು ಕಡಿಮೆ ಆಗಿದೆ. ಅದು ಏನಂದರೆ ಪರಿಶುದ್ಧಾತ್ಮ, ಪವಿತ್ರಾತ್ಮದಿಂದ ಅವರು ತುಂಬಿಸಲ್ಪಟ್ಟಿಲ್ಲ. ಅಂದರೆ ಶಕ್ತಿ ಇಲ್ಲ. ಯಾವುದಕ್ಕೆ ಶಕ್ತಿ ಅಂದರೆ ಭೂಲೋಕಕ್ಕೆಲ್ಲ ಹೋಗಿ, ಬೂದಿಗಂತಗಳು ಹೋಗಿ ಸಾರಲಿಕ್ಕೆ, ಕರ್ತನ ಸುವಾರ್ತೆಯನ್ನು ಸಾರಲಿಕ್ಕೆ ಅವ್ರಿಗೆ ಶಕ್ತಿ ಬೇಕಾಗಿದೆ. ಯೂದಯ ಪ್ರಾಂತಗಳಲ್ಲಿ, ಇಸ್ರಾಯೇಲ್ ಪ್ರಾಂತಗಳಲ್ಲಿ ಎಷ್ಟು ಸೇವೆ ಮಾಡಬೇಕೋ ಅವರಿಗೆ ಗೊತ್ತಿದೆ, ಅಷ್ಟು ಮಾಡಿದ್ದಾರೆ. ಆದರೆ ಇನ್ನೂ ಹೊರಗಡೆ ಹೋದರೆ ಅವರಿಗೆ ಸೇವೆ ಮಾಡಲಿಕ್ಕೆ ಶಕ್ತಿ ಬೇಕಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಅವ್ರಿಗೆ ಹೇಳಿದ್ದಾರೆ, ನೀವು ಕಾದಿರ್ರಿ ಅಂದು. ಕಾಯ್ದಿದ್ದಕ್ಕೆ ಅಲ್ಲಿ ಪ್ರತಿಫಲವನ್ನು ನಾವು ನೋಡ್ತಾ ಇದ್ದೀವಿ. ಈ ಕೊರ್ನೇಲಿ ಕುಟುಂಬವನ್ನು ರಕ್ಷಣೆ ಮಾಡಿಕೊಳ್ಳಕ್ಕೆ ಕೂಡ ಪವಿತ್ರಾತ್ಮನೇ ಸಹಾಯ ಮಾಡಿದ್ದಾನೆ. 3,000 ಮಂದಿ ಒಂದೇ ಸಲ ದೇವರಲ್ಲಿ ಬರಲಿಕ್ಕೆ, ದೀಕ್ಷೆ ಸ್ನಾನ ತಗೊಳ್ಳಕ್ಕೆ ಅಲ್ಲಿ ಸಹಾಯವಾಗಿದ್ದು ಏನು ಅಂದರೆ ಪವಿತ್ರಾತ್ಮದಿಂದ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಈ ಕಾಲದಲ್ಲಿ ನಾವು ಕೂಡ ಪರಿಶುದ್ಧಾತ್ಮದಿಂದ ನಾವು ತುಂಬಿಸಲ್ಪಟ್ಟಿದ್ರೆ ಮಾತ್ರ ನಾವು ಸೇವೆಯನ್ನು ನಾವು ಮಾಡಬಹುದು. ದೇವರು ಏನು ಹೇಳ್ತಾರೆ ಅದನ್ನು ನಾವು ಕಾರ್ಯಗಳನ್ನು ಮಾಡಲಿಕ್ಕೆ ಆಗುತ್ತೆ ಪ್ರೇರ. ಅನೇಕ ಜನಗಳು ಆ ಕಾಲದಲ್ಲಿ ಈ ಪವಿತ್ರಾತ್ಮನು ಇಲ್ಲದ ಸಮಯದಲ್ಲಿ ಈ ಶಿಷ್ಯರ ಒಳಗೆ ಕೂಡ ಅನೇಕ, ನಾವು ಹೇಗಿದೀವೋ ಸಹಜವಾಗಿ ಮಾನವರು ಹೆಂಗಿರ್ತಾರೋ ಅದೇ ಎಲ್ಲ ಬುದ್ಧಿಗಳು ಕೂಡ ಅವ್ರಿಗಿತ್ತು. ಅವರು ಕೂಡ ಕೋಪ, ದ್ವೇಷ ಇವೆಲ್ಲ ಕೂಡ ಅವರಲ್ಲಿತ್ತು.
ನಾನು ದೊಡ್ಡವನು, ನೀನು ಹೆಚ್ಚು ನೀನು ಹೆಚ್ಚಂದು ಇಂಥವೆಲ್ಲ ಕೂಡ ಆತ್ಮವನ್ನು ಅಂದ್ಕೊಳ್ಳೋಕ್ಕೆ ಮುಂಚೆ ಅವರಲ್ಲಿತ್ತು. ಆದರೆ ಪವಿತ್ರಾತ್ಮನ ಅಂದ್ಕೊಂಡ ತಕ್ಷಣ ಅವರಲ್ಲಿ ಇಂಥ ಎಷ್ಟು ಬದಲಾವಣೆ ಆಗ್ಬಿಟ್ಟು ಅಂದರೆ ಅವರಲ್ಲಿ ಪ್ರೀತಿ, ವಿಶ್ವಾಸ, ಎಲ್ಲರನ್ನ ಹತ್ರ ಸೇರಿಸ್ಕೊಳ್ಳೋದು, ಅವರಲ್ಲಿ ತಾಳ್ಮೆ, ತಾವು ತಗ್ಗಿಸ್ಕೊಂಡು ಇನ್ನೊಬ್ಬನ ಹೆಚ್ಚಿಸೋದು, ಇವೆಲ್ಲ ಕೂಡ ಆತ್ಮನ ವರಗಳಿಂದ ಹೊಂದ್ಕೊಂಡಿರೋವನ್ನ ನಾವು ಚೆನ್ನಾಗಿ ನೋಡ್ಬೋದು ಪ್ರೇರೆ. ಅದಕ್ಕೆ ನಾವು ನೋಡಿದ್ರೆ ಕೊರಿಂಥೀಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಚೆನ್ನಾಗಿ ನೋಡಬಹುದು. 12ನೇ ಅಧ್ಯಾಯ. ಈ ಕಾಲದಲ್ಲಿ ನಮಗೆ ವರಗಳು ಬೇಕಾಗಿದೆ. ಪರಿಶುದ್ಧಾತ್ಮ ವರಗಳು ಬೇಕು ಅಂದರೆ ನಾವು ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಅವು ಸಿಗುತ್ತೆ ಎಂದು ದೇವರ ವಾಕ್ಯ ಮೂಲಕವಾಗಿ ನಾವು ಚೆನ್ನಾಗಿ ತಿಳಿಬಹುದು. ಈ 12 ಮಂದಿ ಶಿಷ್ಯರು ಕೂಡ 11 ಮಂದಿ ಶಿಷ್ಯರು ಕೂಡ ಉಪವಾಸದಿಂದ ಆ ಪವಿತ್ರಾತ್ಮನನ್ನು ಹೊಂದ್ಕೊಂಡಿದ್ದವರು ಅನೇಕ ಶಿಷ್ಯರನ್ನು ಮಾಡಲಿಕ್ಕೆ ಅವರ ಮೇಲೆ ಪ್ರಾರ್ಥಿಸಿದ್ದಾರೆ. ಆ ಪ್ರಾರ್ಥನೆ ಬರ್ನಬಾನವರನ್ನು, ಹಾಗೆ ಪೌಲನು ಕೂಡ ನಾವು ನೋಡ್ತಾ ಇದ್ದೀವಿ. ಪೌಲನು ಕೂಡ ಆತ್ಮ ಹೊಂದ್ಕೊಳ್ಳೋಕ್ಕೆ ಮುಂಚೆ ಯೇಸು ಸ್ವಾಮಿಯ ಮಕ್ಕಳನ್ನು ಎಷ್ಟೋ ಭಯಂಕರ ಹಿಂಸೆ ಪಡಿಸಿದ್ದಾನೆ. ಆದರೆ ಒಂದು ದಿವಸ ಯೇಸು ಸ್ವಾಮಿ ಆತನ ಹಿಡ್ಕೊಂಡಿದ್ದಾನೆ ಪ್ರಿಯರೇ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಿಡ್ಕೊಂಡ್ಮೇಲೆ ಆತನ ಕೃಪೆಯಿಂದ ಯಾವತ್ತು ಪರಿಶುದ್ಧಾತ್ಮ ಅಂದ್ಕೊಂಡಿದ್ದಾನೋ ಆವತ್ತಿಂದ ಯೇಸು ಸ್ವಾಮಿ ಬಗ್ಗೆ ಆತ ಎಷ್ಟಂದ್ರೆ ತನ್ನ ಪ್ರಾಣವೆಲ್ಲ ಕೂಡ ಕೊಟ್ಟಿದ್ದಾನೆ, ಸಮಸ್ತವು ಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಇಲ್ಲದೆ ನಾನು ಏನೂ ಇಲ್ಲ. ಈಗ ನಾನು ಜೀವಂತವಾಗಿದ್ದೀನಿ ಅಂದರೆ ಕೇವಲ ಆತನ ಕೃಪೆ ಅಂದು ಆ ಪೌಲನು ಕೂಡ ಹೇಳ್ತಾ ಇದ್ದಾನೆ ಪ್ರೇರ. ಇವತ್ತಿನ ದಿವಸ ಆತನ ಆತ್ಮ ಇರೋರಿಗೆ ಇಂಥ ತಾಳ್ಮೆ, ದೇವ್ರ ಬಗ್ಗೆ ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು ಅಂದು ನಾವು ನೋಡ್ತೀವಿ. ಒಂದು ಚಿಕ್ಕ ಮಾತು ಹೇಳಿದ್ರೆ, ಬೆಂಕಿ ಸುಮ್ಮನೆ ಇರಲ್ಲ ಪ್ರೇರ, ಯಾವುದೊಂದು ಸುಳ್ಳೇ ಬೇಕಾಗಿರುತ್ತೆ, ಅದು ಬೆಳಿಲೇಬೇಕು. ಹಾಗೆ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ಒಂದು ಚಿಕ್ಕದಾಗಿರುವ ಒಂದು ಬೆಂಕಿ ಕಡ್ಡಿಯಿಂದ ಒಂದು ದೊಡ್ಡದಾಗಿರುವ ಒಂದು ಅರಣ್ಯವನ್ನೇ ನಾವು ಸುಟ್ಟಾಗ್ಬಿಡ್ಬೋದು. ಹೌದು, ಒಬ್ಬ ಮನುಷ್ಯ ದೇವರ ಪವಿತ್ರಾತ್ಮನ ಅಂದ್ಕೊಂಡಿದ್ರೆ ಎಷ್ಟೋ ಆತ್ಮಗಳನ್ನು ಸಂಪಾದನೆ ಮಾಡಲಿಕ್ಕೆ, ಎಷ್ಟೋ ಜನಗಳನ್ನು ಪವಿತ್ರಾತ್ಮ ಅಗ್ನಿಯಿಂದ ಅವರನ್ನು ನಡೆಸ್ಕೊಳ್ಳಲಿಕ್ಕೆ ಸಹಾಯಕನಾಗಿರ್ತಾನೆ. ಒಂದ್ಸಲ ನಿಮಗೆ ತಿಳಿಸಿದ್ದೀನಿ, ಒಂದು ಪ್ರಾರ್ಥನಾ ಮಾಡೋನು 10 ಮಂದಿ ಬೋಧಕರಿಗೆ ಸಮಾನ ಅಂತೆ. 10 ಮಂದಿ ಬೋಧಕರು ಎಷ್ಟು ಸೇವೆ ಮಾಡ್ತಾರೋ ಒಂದು ಪ್ರಾರ್ಥನೆ ಮಾಡೋನು ಅಷ್ಟು ಕೆಲಸ ಮಾಡ್ತಾನೆ. ಯಾಕಂದರೆ ಪ್ರಾರ್ಥನೆಯಲ್ಲಿ ಅಷ್ಟು ಶಕ್ತಿ ಇದೆ ಪ್ರೇರ. ಅಷ್ಟು ಶಕ್ತಿಯನ್ನು ಅಂದ್ಕೊಂಡಿದ್ದು ಪ್ರಾರ್ಥನೆ ನಮ್ಮನ್ನು ಬದಲಾಯಿಸುತ್ತೆ. ಅದಕ್ಕೆ ಇಸ್ರಾಯೇಲರೆಲ್ಲರೂ ಕೂಡ ಈ ದೇವರ ಸೇವಕರಾಗಿರುವ ಎಲ್ಲರೂ ಕೂಡ ಉಪವಾಸದಿಂದ ಶಕ್ತಿಯನ್ನು ಹೊಂದ್ಕೊಂಡಿದ್ದಾರೆ. ಆತ ಹೇಳದ ಪ್ರಕಾರ 120 ಮಂದಿಯಲ್ಲಿ ನಾವು ನೋಡಿದ್ರೆ ಒಂದು ಅಚ್ಚರಿ ಏನು ಅಂದರೆ, ಯೇಸುವಿನ ತಾಯಿ ಅವರ ಸಹೋದರರು ಕೂಡ ಇರಲಿದ್ದಾರೆ. ಯೇಸುವಿನ ತಾಯಿಗೆ ಬೇಕಾಗಿದೆ ಏನಂದರೆ ಪರಿಶುದ್ಧಾತ್ಮವನ್ನು ಹೊಂದ್ಕೊಳ್ಳೋಕ್ಕೆ, ಪವಿತ್ರಾತ್ಮದಿಂದ ಸ್ನಾನ ಮಾಡಿಸ್ಕೊಳ್ಳೋಕ್ಕೆ, ಅಭಿಷೇಕವನ್ನು ಹೊಂದ್ಕೊಳ್ಳೋಕ್ಕೆ ಆಕೆ ಕೂಡ ಸಿದ್ಧರಾಗಿದ್ದಾರೆ. ಕಾರಣ, ನಾನು ಕೂಡ ಒಂದು ಮನುಷ್ಯನೇ, ನಾನು ಕೂಡ ಸಾಮಾನ್ಯನಾಗಿರುವನು, ನಾನು ಕೂಡ ಪರಲೋಕಕ್ಕೆ ರಾಜ್ಯಕ್ಕೆ ಸೇರಬೇಕು ಅನ್ನೋ ಇಚ್ಛೆ ಅವರಲ್ಲಿ ಕೂಡ ಇದೆ. ಒಂದು ವೇಳೆ ತಾಯಿಯನ್ನು ಯೇಸು ಸ್ವಾಮಿನ ಎತ್ತಿದ್ರು ಕೂಡ ಅದೊಂದು ಪಾತ್ರೆಯಾಗಿ ದೇವರು ಬಳಸ್ಕೊಂಡಿದ್ದಾರೆ. ಆದರೆ ಪಾತ್ರೆಗೆ ಕೂಡ ಪರಿಶುದ್ಧತೆ ಬೇಕಾಗಿದೆಯಲ್ಲ, ಹಾಗೆ ಅವರು ಕೂಡ ಅಂತಹ ಸ್ಥಿತಿಯಲ್ಲಿ ಆ 120 ಮಂದಿ ಕೂಡ ನಲ್ಲಿ ಕೂಡ ಇವರು ಕೂಡ ಇದ್ದಾರೆ ಪ್ರೇರ. ಈ ಕಡೆ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಯಾರು ಪವಿತ್ರಾತ್ಮವನ್ನು ಹೊಂದ್ಕೊಳ್ತಾರೋ ಆ ಪವಿತ್ರಾತ್ಮವನ್ನು ಹೊಂದ್ಕೊಂಡಿರುವಲ್ಲ ಕೆಲಸಗಳನ್ನ ನಾವು ನೋಡಿದ್ರೆ 4ನೇ ವಚನದಿಂದ 1ನೇ ಕೊರಿಂಥೀಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯ 4ನೇ ವಚನದಿಂದ 11ನೇ ವಚನವರೆಗೆ ನಾವು ನೋಡಿದ್ರೆ ಇವರಿಗೆ ನಾವು ಈ ವರಗಳನ್ನು, ಆತ್ಮದ ವರಗಳನ್ನು ಹೊಂದ್ಕೊಂಡಿರೋರೆಲ್ಲರೂ ಕೂಡ ಸುಮ್ಮನೆ ಕೂಡಾರಳು ಪ್ರೇರೆ.
ಈ ಪೌಲನು ಕೂಡ ಹೇಳ್ತಾ ಇದ್ದಾನೆ, ಒಂದು ದಿವಸ ನಾನು ಸುವಾರ್ತೆ ಸಾರಲಿಲ್ಲ ಅಂದರೆ ನನಗೆ ಎಷ್ಟು ನೋವು ಅಂತಾನೆ ಇದ್ದಾನೆ. ಹೌದು, ಪ್ರತಿದಿನ ಸುವಾರ್ತೆಯನ್ನು ಸಹ ನಾನು ಹೊಂದ್ಕೊಂಡಿರುವ ನನ್ನ ಕ್ರಿಸ್ತನನ್ನು ಎಲ್ಲರಿಗೂ ಕೂಡ ತೋರಿಸಬೇಕು. ಹೌದಾ, ಕಾಲದಲ್ಲಿ ಎಲ್ಲರೂ ಕೂಡ ದೇವರ ಮಹಿಮೆಗೋಸ್ಕರ ಕೆಲಸ ಮಾಡಿದ್ದಾರೆ. ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿದ್ದಾರೆ ಬಿಟ್ಟು ಅವರು ಯಾವತ್ತೂ ಕೂಡ ತೋರಿಸ್ಕೊಂಡಿಲ್ಲ. ಪವಿತ್ರಾತ್ಮ ಯಾರಲ್ಲಿ ಕೆಲಸ ಮಾಡುತ್ತೆ ಅವರು ತಮ್ಮನ್ನು ತಾವು ತೋರಿಸ್ಕೊಳ್ಳಂಗಿಲ್ಲ, ತಮ್ಮಲ್ಲಿ ಇರುವ ಯೇಸು ಕ್ರಿಸ್ತನನ್ನು ತೋರಿಸ್ತಾರೆ. ನಾನು ಯಾವತ್ತೂ ಕೂಡ ಅನ್ಕೊಂತೀನಿ, ಯಾವತ್ತೂ ಕೂಡ ಪ್ರಾರ್ಥನೆ ಮಾಡ್ತಿರುವಾಗ ನಾವೊಂದು ನೆನಪಿಸ್ಕೊಡ್ತೀವಿ, ಕರ್ತನೆ ನನ್ನನ್ನು ನನಗೆ ತೋರಿಸು, ನಿನ್ನನ್ನು ನನಗೆ ತೋರಿಸು ಅಂದು ನಾವು ಯಾವತ್ತೂ ಪ್ರಾರ್ಥನೆ ಮಾಡ್ತಿದ್ವೋ ಆಗ ನಾವು ಏನಾಗಿದ್ದೀವಿ ಅಂದು ನಮಗೆ ದೇವರು ತೋರಿಸ್ತಾನೆ. ದೇವರು ಏನಾಗಿದ್ದಾನೋ ಅನ್ನೋದು ಕೂಡ ನಮಗೆ ತೋರಿಸ್ತಾನೆ. ಆಗ ನಮ್ಮ ಹಾದಿ ಯಾವ ಕಡೆ ಇದೆಯೋ ನಮಗೆ ಗೊತ್ತಾಗುತ್ತೆ, ನಾವು ಏನು ಮಾಡ್ತಾ ಇದ್ವಿ ಅಂದು ಕೂಡ ಗೊತ್ತಾಗ್ತದೆ ಪ್ರಿಯರೇ. ಹೌದು, ದೇವರ ಮಕ್ಕಳಾಗಿರುವ ನಾವು, ಕ್ರಿಸ್ತನಂದುಕೊಂಡಿರುವ ನಾವು, ಅನೇಕ ವಾಕ್ಯಗಳನ್ನು ಕೇಳಿಸ್ಕೊಂಡಿರುವ ನಾವು, ಅನೇಕ ಬೋಧಗಳಿಂದ ನಾವು ತುಂಬಿಸಲ್ಪಟ್ಟಿರುವ ನಾವು, ಇನ್ನೊಬ್ಬರಿಗೆ ನಾವು ಸುವಾರ್ತೆ ಸಾರಬೇಕಂದ್ರೆ ಎಷ್ಟೋ ನಾವು ಹೆದರ್ತಾ ಇದ್ದೀವಿ. ಯಾಕೆಂದರೆ ಶಕ್ತಿ ಇಲ್ಲ, ಪ್ರಾರ್ಥನಾ ಬಲ ಇಲ್ಲ ಪ್ರಿಯರೇ. ಇಲ್ಲ ಗೊತ್ತಿದೆ, ಇನ್ನೊಬ್ಬರ ಹತ್ರ ಹೋಗಿ ಅವರಲ್ಲಿ ನಾವು ಪರಿವರ್ತನೆ ಹೊಂದ್ಕೊಳ್ಳೋಕ್ಕೆ ನಾವು ನೋಡಲಾರದೇ ಇದೆ. ಅದಕ್ಕೆ ಪೇತ್ರನು ಹೇಳ್ತಾ ಇದ್ದಾನೆ, ನಮ್ಮ ಪಾಪಗಳನ್ನು ಒಪ್ಕೊಳ್ಳೋಕ್ಕೆ ಪವಿತ್ರಾತ್ಮನು ನಮಗೆ ಶಕ್ತಿಯನ್ನು ಕೊಡ್ತಾನೆ. ಅದಕ್ಕೆ ರೋಮಾಪುರದವರದು ಅವ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ 25ನೇ ವಚನಗಳಲ್ಲಿ ನಾವು ನೋಡಿದ್ರೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ನಮಗೆ ಗೊತ್ತಿಲ್ಲಲ್ಲ. ಪವಿತ್ರಾತ್ಮನೇ ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಶಕ್ತಿ ಕೊಡ್ತಾನೆ ಎಂದು ಪ್ರಾರ್ಥನೆ ಮಾಡ್ತಾನೆಂದು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಪ್ರಾರ್ಥನೆಯಲ್ಲಿ ನಾವು ದೇವರ ಜೊತೆಗೆ ಎಷ್ಟು ಸಹವಾಸ ಇಟ್ಕೊಂಡಿದ್ವಿ, ಒಂದ್ಸಲ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ಬೈಬಲ್ ಓದ್ತಾ ಇದ್ದೀವಿ, ಎಲ್ಲರ ಬಗ್ಗೆ ಗೊತ್ತಿದೆ, ಆದರೆ ಮೊಣಕಾಲೂರಿ ದೇವರ ಜೊತೆಗೆ ಸಹವಾಸ ಇಲ್ದಂಗೆ ಆಗ್ಬಿಡ್ತು. ಅನೇಕ ಸೇವಕರು ಕರ್ತನಲ್ಲಿ ಪ್ರೇರೆ ಲೋಕದಲ್ಲಿ ಇದ್ಕೊಂಡು ಆತ್ಮ ಇಲ್ಲದೆ ಅದು ಆರ್ಭಾಟ ಇವು ನಡೀತಾ ಇರೋ ಈ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ಕಾದಿರು, ನಾನು ನಿನ್ನ ಮೇಲೆ ನನ್ನ ಆತ್ಮವನ್ನು ಸುರಿಸುವೆ, ಆಗ ನೀನು ಶಕ್ತಿಯನ್ನು ಹೊಂದಿಕೊಳ್ಳುವೆ, ಆಗ ನೀನು ಏನಾಗಿದೆ ನೀನು ತಿಳ್ಕೊಳ್ತಿ, ಅನೇಕ ಜನಗಳಿಗೆ ನನ್ನನ್ನು ನೀನು ತೋರಿಸ್ತಿ ಎಂದು ಹೇಳ್ತಾ ಇದ್ದಾರೆ. ಒಂದು ನಡೆದಿದ್ದ ಒಂದು ಸಂಘಟನೆ ನಿಮಗೆ ತಿಳಿಸ್ತೀನಿ ಪ್ರಿಯರೇ. ಒಂದು ಸಭೆ, ದೊಡ್ಡ ಸಭೆ, 3 ದಿವಸ ಸಭೆ ಇಟ್ಟಿದ್ದಾರೆ. ಆ ಸಭೆಯಲ್ಲಿ ಅನೇಕ ಸೇವಕರು, 4 ಮಂದಿ ಸೇವಕರನ್ನು ಕರೆಸಿದ್ದಾರೆ. ಒಂದೊಂದು ದಿವಸ ಇಬ್ಬರಿಬ್ಬರ ಸೇವಕರನ್ನು ಕರೆಸಿದ್ರು. ಇಬ್ಬರಿಬ್ಬರು ಸೇವಕರು ಒಂದೊಂದು ದಿವಸ ಯಾವುದು ಸುವಾರ್ತೆಯನ್ನು ಸಾರಬೇಕು. ಕಡೆ ದಿವಸ 2 ಯೌವನಸ್ಥರು ಬಂದಿದ್ದಾರೆ. ಮೊದಲನೇ ಯೌವನಸ್ಥನು ಸುವಾರ್ತೆ ಮೊದಲನೇ ವಾಕ್ಯ ಹೇಳ್ತಾ ಇದ್ದಾನೆ ಪ್ರಿಯರೇ. ಆ ಹೇಳ್ತಿರುವಾಗ ಜನಗಳೆಲ್ಲ ಎಷ್ಟೋ ಸಂಭ್ರಮದಿಂದ, ಸಂತೋಷದಿಂದ, ಚಪ್ಪಾಳೆಯಿಂದ ಒಂದೊಂದು ವಾಕ್ಯಕ್ಕೆ ಅವರು ದೇವರನ್ನ ಸ್ತುತಿ ಮಾಡ್ತಾ ಇದ್ರು, ಎಷ್ಟೋ ಸಂತೋಷ ಪಡ್ತಾ ಇದ್ರು. ಆನಂದ, ಎಲ್ಲಿ ನೋಡಿದ್ರು ಕೂಡ ಆನಂದ, ಚಪ್ಪಾಳೆಯಿಂದ. ಆಗ ಈ ಸೇವಕನು ಕೂಡ ಎಷ್ಟೋ ಹೆಮ್ಮೆ, ಅಬ್ಬಾ ನಾನು ತೋರಿಸ್ತಾ ಇದ್ದೀನಿ, ನಾನು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಸಭಿಕರೆಲ್ಲ ಕೂಡ ಇಷ್ಟು ಚೆನ್ನಾಗಿ ಕೇಳಿಸ್ತಾ ಇದ್ದಾರೆ. ಆದರೆ ಅವನು ಬಂದಿದ್ದಾನೆ. 2ನೇ ಸೇವಕನು ಬರುವಾಗ ಎಷ್ಟೋ ನಮ್ರತೆ, ಎಷ್ಟೋ ವಿನಯತೆ, ವಿಧೇಯತೆ ಎಲ್ಲ ಇಟ್ಕೊಂಡು ಆ ಮೈಕ್ ಮುಂದೆ ನಿಂತಿದ್ದಾರೆ. ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಇಂಥ ಸಮಯದಲ್ಲಿ ಮೆಲ್ಲಿಗೆ ಒಂದೊಂದು ವಾಕ್ಯವನ್ನು ಹೇಳ್ತಿರುವಾಗ ಯಾರು ಕೂಡ ಮಾತಾಡ್ತಾ ಇಲ್ಲ, ಎಲ್ಲಿ ಚಪ್ಪಳೆ ಇಲ್ಲ, ಎಲ್ಲಿ ಕೂಡ ನಗು ಇಲ್ಲ, ಎಲ್ಲರೂ ಕೂಡ ಭಾರಿ ಸೀರಿಯಸ್ ಇದ್ದಾರೆ ಪ್ರೇರ. ಆ ವಾಕ್ಯ 1 ಗಂಟೆ ಆ ವಾಕ್ಯ ಹೇಳ್ತಿರುವಾಗ ಆ ಸಮಯದಲ್ಲಿ ಎಲ್ಲರಿಗೆ ಕೂಡ ಅವ್ರಿಗೆ ತಿಳಿಯಲಾರದೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅವ್ರ ಪರಿವರ್ತನೆ ಬರ್ತಿತ್ತು. ಪ್ರಾರ್ಥನೆ ಆದ ಮೇಲೆ, ಆ ವಾಕ್ಯ ಆದ ಮೇಲೆ ಎಲ್ಲರೂ ಒಂದೇ ಸಲ ದೇವರನ್ನ ಸ್ತುತಿ ಮಾಡಿದ್ದಾರೆ, ಕೊಂಡಾಡಿದ್ದಾರೆ.
ದೇವರನ್ನು ಘನಪಡಿಸಿದ್ದಾರೆ ಪ್ರಿಯರೇ. ಅದಾದ ಮೇಲೆ ಎಲ್ಲ ಕೂಡ ಸಭೆ ಮುಗೀತು. ಇಬ್ಬರು ಆ ಮೊದಲನೆಯ ಸೇವಕನ ಕೇಳ್ತಾ ಇದ್ದಾನೆ, ನಾನು ವಾಕ್ಯ ಹೇಳ್ತಿರುವಾಗ ಎಷ್ಟು ಸಂತೋಷ, ಎಲ್ಲರೂ ಕೂಡ ಚಪ್ಪಾಳಿಯಿಂದ ಎಲ್ಲರೂ ಕೂಡ ಎಷ್ಟೋ ಕೇಳಿಸ್ಕೊಂಡ್ರಲ್ಲ. ನೀನು ಹೇಳುವಾಗ ಯಾಕೆ ಅಷ್ಟು ಸೈಲೆಂಟ್ ಆಗಿಬಿಟ್ರು, ಎಲ್ಲರೂ ಕೂಡ ಅಳುತ್ತಾ ಇದ್ರಲ್ಲ, ಪಶ್ಚಾತ್ತಾಪಟ್ರಲ್ಲ, ಇದಕ್ಕೆ ಕಾರಣ ಏನು ಅಂತ ಕೇಳುವಾಗ ಆ ಎರಡನೇ ಸೇವಕನು ಹೇಳ್ತಾ ಇದ್ದಾನೆ, ನೀನು ಜ್ಞಾನದಿಂದ ಬೋಧನೆ ಮಾಡಿದೀಯ, ನಿನ್ನ ಜ್ಞಾನದಿಂದ ಅವ್ರಿಗೆಲ್ಲರೂ ಕೂಡ ಇನ್ಸ್ಪಿರೇಷನ್ ಆಗಿದೆ. ಆದರೆ ನಾನು ಮಾತಾಡಿಲ್ಲ, ಪವಿತ್ರಾತ್ಮನೇ ಅವ್ರ ಜೊತೆಗೆ ಮಾತಾಡಿದ್ದಾನೆ. ಪವಿತ್ರಾತ್ಮನು ಯಾವತ್ತು ಮಾತಾಡಿದಾನೋ ಆಗ ಅವರಿಗೆ ತಿಳಿಯಲಾರದೆ ಅವ್ರ ಮನಸ್ಸು ಕರಗಿ ಹೋಗಿದೆ. ಅವ್ರ ಮನಸ್ಸೆಲ್ಲ ಕೂಡ ದೇವರ ಕಡೆಗೆ ತಿರುಗಿದಿದೆ. ಅವ್ರಿಗೆ ಮುಚ್ಕೊಂಡಿರುವ ಅವ್ರ ಹೃದಯಕ್ಕೆ ಹಾಕ್ಕೊಂಡಿರೋ ಪರದೆ ಎಲ್ಲ ಕೂಡ ಕಳಚಿ ಹೋಗಿದೆ. ಆಗ ತಮ್ಮನ್ನು ತಾವು ನೋಡಿಕೊಂಡು ಕರ್ತನ ವಾಕ್ಯ ಅವರಲ್ಲಿ ಯಾವತ್ತು ಕೆಲಸ ಮಾಡಿದೆಯೋ ಅವ್ರಿಗೆ ಎಲ್ಲಿದ್ದ ಒಂದು ಭಯ ಉಂಟದೆ, ಎಲ್ಲಿದ್ದ ಒಂದು ಶಕ್ತಿ ಅವರಲ್ಲಿ ಬಂತದೆ. ಅಯ್ಯೋ ಸ್ವಾಮಿ, ಪಶ್ಚಾತ್ತಾಪದಿಂದ ಅಳುತ್ತಾ ಅವರ ಪಾಪಗಳನ್ನು ಒಪ್ಪಿಕೊಂಡಿದ್ದಾರೆ. ಹೌದು ಪ್ರಿಯರೇ, ಈ ಕಡೆ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಇಂಥ ಬೋಧಕರು ಬೇಕೆಂದು ದೇವರು ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಒಂದು ವೇಳೆ ಆ ಬೋಧಕನು ನೀನೇ ಆಗಿರ್ಬೋದೇನೋ, ಒಂದು ವೇಳೆ ಆ ಸೇವಕರು ನೀನೇ ಆಗಿರ್ಬೋದೇನೋ. ಬೋಧಕರೇ ಬೇಕಾಗಿಲ್ಲ ಪ್ರಿಯರೇ, ಸಭಿಕರು ಎಲ್ಲರ ಮೇಲೆ ದೇವರ ಆತ್ಮ ಸುರಿಸಿದ್ದಾನೆ. ಶತಾಧಿಪತಿ ಮೇಲೆ, ಅವ್ರ ಕುಟುಂಬದ ಮೇಲೆ, ಎಲ್ಲರ ಮೇಲೆ ಕೂಡ ಈ ಪವಿತ್ರ ಆತ್ಮ ಸ್ನಾನ ಹೊಂದ್ಕೊಂಡಿದ್ದಾರೆ, ಅಭಿಷೇಕವನ್ನು ಹೊಂದ್ಕೊಂಡಿದ್ದಾರೆ. ಸೇವಕರೆಲ್ಲ ಕೂಡ ಇಲ್ಲ, ದೇವರ ವಾಕ್ಯ ತಿಳಿದವರೆಲ್ಲರೂ ಕೂಡ ಇವತ್ತಿನ ದಿವಸ ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ಅವರಲ್ಲಿ ದೇವರ ಶಕ್ತಿಯನ್ನು ಕೊಡ್ತಾನೆ. ಪವಿತ್ರಾತ್ಮದಿಂದ ತುಂಬಿಸಿ ಅಭಿಷೇಕವನ್ನು ನಿಮಗೆ ದಯಪಾಲಿಸುವನಾಗಿದ್ದಾನೆ. ಯಾವತ್ತು ಪವಿತ್ರಾತ್ಮದಿಂದ ಅಭಿಷೇಕವನ್ನು ಅಂದ್ಕೊಳ್ತಾರೋ, ದಾವೀದನು ಎಲ್ಲ ಯುದ್ಧಗಳಲ್ಲಿ ಜಯವನ್ನು ಅಂದ್ಕೊಂಡ ಹಾಗೆ ನಮ್ಮಲ್ಲಿ ಕೂಡ ಜಯವನ್ನು ದೇವರು ಕೊಡ್ತಾನೆ. ಹೌದು, ಒಂದು ವೇಳೆ ಪ್ರವಾದನೆ ಮಾಡಲಿಕ್ಕೆ, ರೋಗಗಳನ್ನು ವಾಸಿ ಮಾಡಲಿಕ್ಕೆ ಅನೇಕ ಆತ್ಮಗ ವರಗಳನ್ನು ನಿಮ್ಮನ್ನು ತುಂಬಿಸೋನಾಗಿದ್ದಾನೆ. ಹೌದು ಪ್ರಿಯರೇ, ಯುದ್ಧಕ್ಕೆ ಹೋಗುವಾಗ ಆ ಸೈನಿಕನು ಏನಿಲ್ದಂಗೆ ಹೋದರೆ ಅವನು ಸತ್ತು ಹೋಗ್ಬಿಡ್ತಾನೆ. ನನಗೆ ಧೈರ್ಯ ಇದೆ, ನಾನು ಹೋಗ್ತೀನಿ, ನಾನು ಶಕ್ತಿ ಇದೆ, ನನ್ನ ತೋಳಲ್ಲಿ ಬಲ ಇದೆ ಅಂತ ಹೋಗಿದ್ರು ಕೂಡ ಆಗಲ್ಲ ಪ್ರಿಯರೇ. ಆದರೆ ಆ ಸೈನಿಕನಿಗೆ ಬೇಕಾಗಿದೆ ಒಳ್ಳೆ ಆಯುಧಗಳು ಬೇಕಾಗಿದೆ. ಆಯುಧಗಳು ಇಲ್ಲದೆ ಹೋದರೆ ಅವನು ಕೆಲಸ ಮಾಡಿದ್ರು ಕೂಡ ವೇಸ್ಟು, ವ್ಯರ್ಥವಾಗುತ್ತೆ, ಜಯ ಹೋಗುತ್ತೆ, ಜಯ ಹೊಂದ್ಕೊಳ್ಳೋಕ್ಕಿಲ್ಲ ಪ್ರೇಯರ್. ಆದರೆ ಆಯುಧಗಳ ಜೊತೆಗೆ ಯಾವತ್ತೋ ಯುದ್ಧದಲ್ಲಿ ಹೋದರೆ ದೊಡ್ಡದಾಗಿ ಅವನಿಗೆ ಜಯವನ್ನು ಹೊಂದ್ಕೊಳ್ತಾನೆ. ಒಂದೊಂದಕ್ಕೆ ಒಂದೊಂದು ಆಯುಧವನ್ನು ಉಪಯೋಗಿಸ್ತಾನೆ. ಹಾಗೆ ವರಗಳಿಂದ ತುಂಬಿಸಿ ಅವನ ಕರ್ತನು ನಿನ್ನನ್ನು ಕೂಡ ಒಂದೊಂದು ಆಯುಧವಾಗಿ ನಿನ್ನನ್ನು ಉಪಯೋಗಿಸ್ಕೊಳ್ತಾನೆ. ಆಗ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ಆಗ ದೇವರ ಕೃಪೆ ನಮ್ಮ ಮೇಲೆ ಎಷ್ಟಿಳಿದು ಬರುತ್ತಂದರೆ, ನಾಳೆ ಬೆಳಗ್ಗೆ ದೇವರು ಹೇಳ್ತಾನೆ, ನಾನು ಇಷ್ಟಪಟ್ಟಿರುವ ನನ್ನ ಸೇವಕನೇ, ಬಹಳ ನಂಬಿಕೆಸ್ತನಾಗಿರುವ ನನ್ನ ಮಗಳೇ ಅಂದು ದೇವರು ನಮ್ಮನ್ನು ಕರಿಬಹುದು ಪ್ರಿಯರೇ. ಇವತ್ತಿನ ದಿವಸ ನಾವು ಪ್ರಾರ್ಥಿಸ್ಕೊಳ್ಳೋಣ. 10 ದಿವಸ ಅವ್ರು ಪ್ರಾರ್ಥನೆ ಮಾಡಿದ್ರಲ್ಲ, ನಾವು ಕೂಡ ಒಂದು ವಾರ ಆದರೂ, ಒಂದು 7 ದಿವಸ, ಪ್ರತಿ ದಿವಸ ಇಂಥ ಸಮಯ ಅಂದು ನಾವು ನಮ್ಮ ಅನುಕೂಲವಾಗಿರುವ ಒಂದು ಸಮಯವನ್ನು ಯಾವ ಅಡಚಣೆಗಳಿಲ್ದಂಗೆ, ಯಾವ ಡಿಸ್ಟರ್ಬೆನ್ಸ್ ಇಲ್ದಂಗೆ, ಕನಿಷ್ಠ ಪಕ್ಷ 1 ಗಂಟೆ 2 ಗಂಟೆ ಆದರೂ ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡಿ, ಹೌದಾ ಅವತ್ತು ಅವ್ರ ಮೇಲೆ ಸುರಿಸಿದೆಯಲ್ಲ ನಿನ್ನ ಆತ್ಮವನ್ನು ಇವತ್ತು ನಮ್ಮ ಮೇಲೆ ಕೂಡ ಸುರಿಸಿ ಸ್ವಾಮಿ. ನಿನ್ನ ಪರಲೋಕಕ್ಕೆ ನಾವು ಸೇರಲಿಕ್ಕೆ ನಾನೊಬ್ಬನೇ ಅಲ್ಲ, ನಮ್ಮ ಕುಟುಂಬ, ನನ್ನ ಸುತ್ತಲಿರೋರೆಲ್ಲರೂ ಕೂಡ ಮೇಲೆ ಬರಲಿಕ್ಕೆ, ನಿನ್ನ ಆತ್ಮದ ಕಾರ್ಯಗಳು ನಾವು ನೋಡಲಿಕ್ಕೆ ಶಕ್ತಿಯನ್ನು ದಯಪಾಲಿಸ ಸ್ವಾಮಿಯನ್ನು ನಾವು ಬೇಡ್ಕೊಳ್ಳೋಣ ಪ್ರಿಯರೇ. ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ಅದು ಖಂಡಿತ ದೇವರು ಕೊಡೋನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಹೌದು, ನಮ್ಮನ್ನು ನಾವು ತಗ್ಗಿಸ್ಕೊಂಡು, ನಮ್ಮನ್ನು ನಾವು ದೇವರ ಕಡೆಗೆ ನಾವು ಯಾವತ್ತೂ ತಿರುಗ್ತೀವೋ ಖಂಡಿತ ದೇವರು ನಮ್ಮನ್ನು ನಡೆಸಿಕೊಡೋನಾಗಿದ್ದಾನೆ. ನಾನೀಗ ಮುಗಿಸ್ತಾ ಇದ್ದೇನೆ ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ಕಡೆ ಕಾಲದಲ್ಲಿದ್ದೀವಿ.
ನಮ್ಮ ಮುಂದೆ ಎಷ್ಟೋ ಸವಾಲುಗಳು ನಾವು ನೋಡ್ತಾ ಇದ್ದೀವಿ. ನಮ್ಮ ಮುಂದೆ ಎಷ್ಟೋ ಭಯಂಕರವಾಗಿ ದಿನಗಳು ಮುಂದೆ ನಡೆಯುವ ಕಾಲ ಹೇಗೆ ಏನು ಅಂದು ನಾವೇ ನೋಡ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ನಮಗೆ ಬೇಕಾಗಿರೋದು ಆತ್ಮಶಕ್ತಿ. ದೇವರ ಆತ್ಮ ನಮ್ಮಲ್ಲಿದ್ದರೆ ಧೈರ್ಯವಾಗಿರ್ತೀವಿ. ನನಗೇನು ಭಯ ಇಲ್ಲ, ನನ್ನ ದೇವರು ನನ್ನೊಟ್ಟಿಗಿದ್ದಾರೆ. ಪೌಲನಿಗೆ ಹೇಳ್ತಾ ಇದ್ದಾನೆ, ಮರಣದ ಅಂಚಿನವರೆಗೆ ನಾನು ಹೋಗಿದ್ದೀನಿ, ಆದರೆ ನಾನು ಇವತ್ತು ಜೀವಂತವಾಗಿದ್ದೀನಿ ಅಂದರೆ ಅದು ದೇವರ ಕೃಪೆ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಸಲ ಹೊಡ್ತಾ ತಿಂತೀನಿ, ಎಷ್ಟು ಸಲ ನನ್ನನ್ನು ಎಳೆದಾಡಿದ್ದಾರೆ, ಎಷ್ಟು ಗಾಯಗಳು, ಆದರೆ ಯಾವತ್ತೂ ನಾನು ಎದುರುಕೊಂಡಿಲ್ಲ, ಯಾಕಂದರೆ ನನ್ನ ಯೇಸು ನನ್ನೊಳಗಿದ್ದಾರೆ. ಹಾಗೆ ಅಪೊಸ್ತಲ ಕೃತಿಗಳಲ್ಲಿ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅದ್ಭುತವಾಗಿರುವ ಒಂದು ಸಾಕ್ಷಿ ಪ್ರೇಯರ್ ಸ್ಟೆಫನು. ದೇವರನ್ನು ಸಾರ್ತಾ ಇರುವ ಸ್ಟೆಫನ್ ಮೇಲೆ ಎಲ್ಲರೂ ಕುಟ್ರೆಯನ್ನು ಅಂದ್ಕೊಂಡು ಕಲ್ಗಲ್ಲಿಂದ ಹೊಡೆದು ಸಾಯಿಸಿಬಿಡ್ಬೇಕನ್ನುವಾಗ ಸ್ಟೆಫನು ದರ್ಶನವನ್ನು ನೋಡ್ತಾ ಇದ್ದಾನೆ. ದೇವರು ಪರಲೋಕ ರಾಜ್ಯವನ್ನು ನೋಡ್ತಾ ಇದ್ದಾನೆ. ಪರಲೋಕದ ಬಾಗಿಲು ತೆರೆದಿರೋದು, ಸರ್ವಶಕ್ತನಾಗಿರುವ ಕರ್ತನ ಬಗಲಿಗೆ ಯೇಸು ಸ್ವಾಮಿ ಇರೋದು, ಇವೆಲ್ಲ ಕೂಡ ನೋಡ್ತಾ ಸಂತೋಷದಿಂದ ಹೇಳ್ತಾ ಇದ್ದಾನೆ. ಇದು ಪರಲೋಕ ರಾಜ್ಯವನ್ನು ನೋಡಿದ್ದನ್ನು ಹೇಳ್ತಿರುವಾಗ ದೇವರ ಶಕ್ತಿ ತಿಳಿಯಲಾರದಿರೋರೆಲ್ಲ ಕೂಡ, ಅನ್ಯರೆಲ್ಲ ಕೂಡ, ಯೂದರೆಲ್ಲ ಕೂಡ, ಎಲ್ಲರೂ ಕೂಡ ಕಲ್ತೊಂಡು ಹೊಡಿತಾ ಇದ್ದಾರೆ. ಹೊಡೆದು ಸಾಯಿಸಿರುವಾಗ ಹಾಗೆ ಸ್ಟೆಫನ್ ಹೇಳ್ತಾ ಇದ್ದಾನೆ, ನನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸ್ತಾ ಇದೆ ನಂದು. ಎಷ್ಟು ಅದ್ಭುತ ಪ್ರೇರೆ. ಸಾಯುವಾಗಲೂ ಕೂಡ ಆತ ಹೆದರಲಿಲ್ಲ, ಕಾರಣ ಪರಲೋಕ ರಾಜ್ಯ ತೆರೆದಿದೆ. ಆತ್ಮವನ್ನು ಹೊಂದ್ಕೊಂಡಿರುವ ಸ್ಟೆಫನು ಎಷ್ಟು ಸೇವೆ ಮಾಡಿದ್ದಾನೆ, ಎಷ್ಟೊಂದು ಸೇವೆ ಮಾಡಿದ್ದಾನೆ, ದೇವರಿಗೆ ಎಷ್ಟು ಅಡಿಯಾಗಿದ್ದಾನೆ. ಈಗ ನಾವು ಪ್ರಾಣ ಹೋಗೋದು ಕೂಡ ನಾವು ಭಯ ಪಡೋದಿಲ್ಲ, ಯಾಕಂದರೆ ನನ್ನ ದೇವರು ನನಗಿದ್ದಾನೆ. ನನಗೋಸ್ಕರ ಪ್ರಾಣವನ್ನು ಕೊಟ್ಟಿರುವ ನನ್ನ ಯೇಸು ಸ್ವಾಮಿ ಇದ್ದಾನೆ. ನನಗೋಸ್ಕರ ತನ್ನ ಪರಲೋಕವನ್ನೇ ಬಿಟ್ಟಿರುವ ಕರ್ತನಿಗೋಸ್ಕರ ನಾನು ಏನು ಮಾಡಬಲ್ಲೆ ಅಂದು ಒಂದ್ಸಲ ನಾವು ಯೋಚನೆ ಮಾಡೋಣ. ಹೌದು ಪ್ರೇರೆ, 3ನೇ ದಿವಸ ನಿಜವಾಗ್ಲೂ ಪುನರುತ್ಥಾನ ಬಲವನ್ನು, ಸಮಾಧಿಯನ್ನು ಗೆದ್ದಿದ್ದಾನೆ, ಮರಣವನ್ನು ಗೆದ್ದಿದ್ದಾನೆ, ಸೈತಾನನ್ನು ಗೆದ್ದಿದ್ದಾನೆ. ಹೀಗೆ ನಮಗೆ ಕೂಡ ಶಕ್ತಿಯನ್ನು ದೇವರು ಕೊಡ್ತಾ ಇದ್ದಾನೆ. ಪುನರುತ್ಥಾನ ಶಕ್ತಿಯನ್ನು 2ನೇ ಸಲ ಈ ಬಲವನ್ನು, ನೂತನ ಬಲವನ್ನು ಅಂದ್ಕೊಂಡಿದ್ದಾನೆ. ಆಗ ಪರಲೋಕ ರಾಜ್ಯಕ್ಕೆ ಆರೋಹಣವನ್ನಾಗ್ತಾ ಇದ್ದಾನೆ. ನಾಳೆ ಬೆಳಗ್ಗೆ ಒಂದು ವೇಳೆ ಈಗಲೇ ದೇವರು ಬಂದರೆ, ನಾವು ಪರಿವರ್ತನೆ ಹೊಂದ್ಕೊಂಡಿದ್ರೆ, ನಮ್ಮ ಹೃದಯ ಮನಸ್ಸಾಂತರವಾದರೆ, ನಮ್ಮ ಪಾಪಗಳನ್ನು ಕರ್ತನ ಹತ್ರ ಒಪ್ಪಿಕೊಂಡು ಅಳುತ್ತಾ ಆತನ ರಕ್ತದಿಂದ ತೊಳೆಯಲ್ಪಟ್ರೆ, ಒಂದು ವೇಳೆ ನಾವು ಕೂಡ ಎಪ್ಸಲ್ಪಡ್ಬೋದೇನೋ, ಬೇಗ ನಮ್ಮನ್ನು ಕೂಡ ಹಾಗೆ ಮೇಲೆ ಎತ್ತಬಹುದೇನೋ ಪ್ರಿಯರೇ. ಇಂಥ ಒಂದ್ಸಲ ನೀವು ಕೂಡ ಕಣ್ಣು ಮುಚ್ಕೊಂಡು ಅಂದ್ಕೊಳ್ರಿ, ಹೌದಲ್ಲ, ಆ ಭಾಗ್ಯ ಬಿಟ್ಟು ಇನ್ನೇನು ಬೇಕು ನನಗೆ ಈ ಲೋಕದಲ್ಲಿ? ಯಾವತ್ತಾದರೂ ನಾನು ಸಾಯಲೇಬೇಕು, ಕೀರ್ತನೆಗೋಸ್ಕರ ನಾನು ಸಾಯ್ತೀನಿ. ಆ ಸಾಯಲಿಕ್ಕೆ ಶಕ್ತಿ ಏನಂದರೆ ಪವಿತ್ರಾತ್ಮನು, ದೇವರ ಶಕ್ತಿ. ಹಾಗೆ ದೇವರು ಕೇಳ್ತಾನೆ, ನನ್ನ ಮಗಳೇ, ನಂಬಿಗಸ್ತನಾಗಿರೋ ಮಗಳೇ, ಎಷ್ಟು ಕೆಲಸ ಮಾಡಿ ನನಗೋಸ್ಕರ. ಹೌದು ಪ್ರಿಯರೇ, ಇವತ್ತು ಪ್ರಾರ್ಥನೆ ಮಾಡ್ಕೊಳ್ಳೋಣ, ನಾವು ಸಿದ್ಧರಾಗೋಣ. ದೇವರು ಬರುವಣಿಕೆ ಅತಿ ಬೇಗನೆ ಹತ್ರ ಇದೆ. ಅದಕ್ಕೋಸ್ಕರ ಇನ್ನೂ ಹೆಚ್ಚಾಗಿ ನಾವು ಕೇಳಿಸ್ಕೊಳ್ಳೋಣ, ಇನ್ನೂ ಹೆಚ್ಚಾಗಿ ಉಪವಾಸದಿಂದ ಪ್ರಾರ್ಥನೆ ಮಾಡಿ ನಮ್ಮನ್ನು ನಾವು ದೇವರಿಗೆ ಅರ್ಪಣೆ ಮಾಡಿಕೊಳ್ಳೋಣ. ದೇವರ ಮಾತುಗಳನ್ನು ಆಶೀರ್ವಾದ ಮಾಡಲಿ. ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮಾಧ್ಯಮದ ಮೂಲಕ ನಿನ್ನ ಸೇವಕನಾಗಿರುವ ಈ ಗಿಲ್ಗಾಲ್ ಪಾಸ್ಟರ್ ಅವರು ಕುಟುಂಬದ ಮೂಲಕ ಅನೇಕ ಜನಗಳಿಗೆ ನಿನ್ನ ಬರುವಣಿಕೆಯನ್ನು, ಹಾಗೆ ಪವಿತ್ರಾತ್ಮ ಅಭಿಷೇಕವನ್ನು, ಸ್ನಾನವನ್ನು, ದೀಕ್ಷೆ ಸ್ನಾನ ಹೊಂದ್ಕೊಳ್ಳೋಕ್ಕೆ ಕೇವಲ ಕೆಲವು ಮಾತುಗಳೇನೆ ನಾವು ಧ್ಯಾನ ಮಾಡಿದ್ವಿ ಸ್ವಾಮಿ. ಆದರೆ ಬೈಬಲಲ್ಲಿ ಎಷ್ಟೋ ಪವಿತ್ರಾತ್ಮನ ಹೊಂದ್ಕೊಂಡಿರೋರು, ಅನೇಕ ಪ್ರವಾದಿಗಳು, ಸೇವಕರು, ಶಿಷ್ಯರು ಬಲವಾದ ಕೆಲಸ ಮಾಡಿದ್ದಾರೆ. ಅವರು ನಮಗೆಲ್ಲ ಕೂಡ ಒಂದು ಮಾದರಿ ಆಗಿದ್ದಾರೆ ಸ್ವಾಮಿ. ನಾವು ದಿನ ನಿನ್ನ ವಾಕ್ಯವನ್ನು ಓದ್ಕೊಂಡು, ನಿನ್ನ ಪವಿತ್ರಾತ್ಮವನ್ನು ಹೊಂದ್ಕೊಂಡು, ನಿನ್ನ ವರಗಳಿಂದ ತುಂಬಿಸಲ್ಪಟ್ಟು ಅನೇಕ ಜನಗಳಿಗೆ ನಾವು ಕೂಡ
ನಿನ್ನನ್ನು ಸಾರಲಿಕ್ಕೆ, ನಿನ್ನನ್ನು ಎತ್ತಿ ತೋರಿಸಲಿಕ್ಕೆ, ನಿನ್ನನ್ನು ಘನಪಡಿಸಲಿಕ್ಕೆ, ನಿನ್ನನ್ನು ಮಹಿಮೆಪಡಿಸಲಿಕ್ಕೆ, ಆ ಮಹಿಮೆ ಬೇಗದಲ್ಲಿ ನಾವು ಹಾರಿ ಬರಲಿಕ್ಕೆ ನಿನ್ನ ಆತ್ಮ ಸಹಾಯವನ್ನು ದಯಪಾಲಿಸು. ಇವತ್ತಿನ ದಿವಸ ಈ ವಾಕ್ಯವನ್ನು ಕೇಳಿದ್ದವರೆಲ್ಲರೂ ಕೂಡ ಆಶೀರ್ವಾದ ಮಾಡು, ಎಲ್ಲರನ್ನು ಸಿದ್ಧಪಡಿಸು. ಹಾಗೆ ಗಿಲ್ಗಾಲ್ನ ಈ ಪಾಸ್ಟರ್ ಅವರ ಕುಟುಂಬವನ್ನು, ಅವ್ರ ಸೇವೆಯನ್ನು ನೀನು ಅತಿ ಹೆಚ್ಚಾಗಿ ಆಶೀರ್ವಾದ ಮಾಡಿ ನಿನ್ನ ಆತ್ಮದಿಂದ, ಪವಿತ್ರಾತ್ಮದಿಂದ ಅವರನ್ನು ತುಂಬಿಸಿ ಇನ್ನೂ ಹೆಚ್ಚೆಚ್ಚಾಗಿ ಅನೇಕ ಪ್ರಾಂತಗಳಲ್ಲಿ ಅವರು ಸೇವೆ ಮಾಡಲಿಕ್ಕೆ, ಬರವಣಿಗೆಯ ಸುವಾರ್ತೆಯನ್ನು ಪ್ರಕಟಿಸಲಿಕ್ಕೆ ಶಕ್ತಿಯನ್ನು ನೀನು ದಯಪಾಲಿಸಬೇಕೆಂದು, ಇವತ್ತಿನ ಆಶೀರ್ವಾದದಿಂದ ನಮ್ಮ ತುಂಬಿಸಬೇಕೆಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪವಿತ್ರ ಆತ್ಮನ ಕೃಪೆಯು, ಸಮಾಧಾನ, ಶಾಂತಿಯನ್ನು ಅನೇಕ ವರಗಳಿಂದ ಕರ್ತನು ನಿಮ್ಮನ್ನು ತುಂಬಿಸಿ ಎಂದೆಂದಿಗೂ ನಿಮ್ಮೊಂದಿಗೆ ಇರಲಿ. ಆಮೇನ್. ಮರಣಾತ.